ನಾನು ಹುಬ್ಬಳ್ಳಿಯಿಂದ ನವಲಗುಂದ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಇಲ್ಲಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ನವಲಗುಂದದ ಶ್ರೀ ರಾಮಲಿಂಗ ಕಾಮಣ್ಣನನ್ನ ನಾವು ದರ್ಶನ ಮಾಡ್ಕೊಂಡು ಬರೋಣ, ಬನ್ನಿ. ನಾನು ಗಜಾನನ್ ಕಟ್ಟಿಗರ್. ಇವತ್ತು ನಾನು ನವಲಗುಂದಕ್ಕೆ ಬಂದಿದ್ದೀನಿ. ಇದು ನವಲಗುಂದದಲ್ಲಿರೋ ರಾಮಲಿಂಗಪ್ಪನ ಓಣಿ ಅಂತ ಹೇಳ್ತಾರೆ. ಇದೇ ರಾಮಲಿಂಗಪ್ಪನ ಓಣಿಯಲ್ಲಿ ನವಲಗುಂದದ ಶ್ರೀ ರಾಮಲಿಂಗ ಕಾಮಣ್ಣನನ್ನ ಪ್ರತಿಷ್ಠಾಪಿಸಿದ್ದಾರೆ. ಸಾಕಷ್ಟು ಭಕ್ತರು ಕೂಡ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ತಾವು ಕೂಡ ರಾಮಲಿಂಗ ಕಾಮಣ್ಣನ ದರ್ಶನವನ್ನ ಪಡೆದುಕೊಂಡು ತಾವು ಅನುಗ್ರಹಿತರಾಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನವಲಗುಂದದ ಶ್ರೀ ರಾಮಲಿಂಗ ಕಾಮಣ್ಣನ ಹರಕೆಗೆ ಬೇಕಾಗುವ ಬೆಳ್ಳಿ ವಸ್ತುಗಳು: ಬೆಳ್ಳಿ ಛತ್ರಿ, ಬೆಳ್ಳಿ ಕುದುರೆ, ಬೆಳ್ಳಿ ಬಾಸಿಂಗ, ಬೆಳ್ಳಿ ತೊಟ್ಟಿಲು, ಬೆಳ್ಳಿ ಹಸ್ತಾಪಾದ, ಬೆಳ್ಳಿ ಕಣ್ಣು, ಕ್ವಾರೆ ಮೀಸೆ, ಬೆಳ್ಳಿ ಲಿಂಗದ ಕಾಯಿ. ಇಲ್ಲಿರೋ ಪದ್ಧತಿ ಹೆಂಗೈತಿ ಹೇಳ್ತೇನೆ ನಿಮಗ. ಇನ್ನ ಮನ್ಯಾಗ ಮದ್ವೆ ಆಗ್ಲಾರ್ದವ್ರಿಗೆ ಮದ್ವೆ ಆಗ್ಲಿ ಅಂತ ಬೆಳ್ಳಿ ಬಾಸಿಂಗ ಈ ನವಲಗುಂದದ ಕಾಮಣ್ಣನ ಪಾದಕ್ಕಿಟ್ಟ ಮನಿಗ್ ಒಯ್ದ ಮೇಲೆ, ನಿಮ್ಮ ಹರಕೆ ಈಡೇರಿದ ಮೇಲೆ ಇಲ್ಲಿಂದ ಒಯ್ದಿರೋ ಬಾಸಿಂಗದ ಕೂಡ ಇನ್ನೊಂದು ಹೊಸ ಬೆಳ್ಳಿ ಬಾಸಿಂಗ ತಗೊಂಡೆ ನೀವು ಹರಕೆ ಮುಟ್ಟಿಸ್ಬೇಕಾಕೈತಿ. ಇದನ್ನ ಬೇಡಿಕೊಂಡು ಹರಕೆ ಮುಟ್ಸೋದು ಅಂತಾರೆ. ಭಕ್ತಾದಿಗಳೇ, ಇದು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ನವಲಗುಂದದ ಶ್ರೀ ರಾಮಲಿಂಗಪ್ಪನ ಓಣಿಯಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಕಳಸಾರೋಹಣ ಶ್ರೀ ರಾಮಲಿಂಗ ಕಾಮಣ್ಣನ ಭವ್ಯ ಹೋಳಿ ಹಬ್ಬದ ಸಂಭ್ರಮ ಸಂಭ್ರಮ ಸಂಭ್ರಮ. ನವಲಗುಂದದ ಶ್ರೀ ರಾಮಲಿಂಗಪ್ಪನ ಓಣಿಯಲ್ಲಿ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪ್ರತಿಷ್ಠಾಪಿಸಿರೋ ಶ್ರೀ ರಾಮಲಿಂಗ ಕಾಮಣ್ಣನ ಭವ್ಯ ಹೋಳಿ ಹಬ್ಬವನ್ನ ಈ ನವಲಗುಂದ ತಾಲೂಕನ್ಯಾಗ ಒಳ್ಳೆ ವಿಜೃಂಭಣೆಯಿಂದ ಆಚರಿಸಕತ್ತಾರೆ. ಈ ನವಲಗುಂದದ ಕಾಮಣ್ಣನಿಗೆ ಸಾವಿರಾರು ವರ್ಷದ ಇತಿಹಾಸ ಇರೋದ್ರಿಂದ ಬಹಳ ರಹಸ್ಯಮಯವಾಗಿ ಈ ನವಲಗುಂದದ ಕಾಮಣ್ಣ ತನ್ನ ಪವಾಡಗಳನ್ನ ತೋರ್ಸಾಕತ್ತಾನ್. ಸದ್ಭಕ್ತರಿಗೆ ಪ್ರೇಮ ನಮಸ್ಕಾರ. ಇನ್ನು ಉತ್ತರ ಕರ್ನಾಟಕದ ಧಾರವಾಡ ಜಿಲ್ಲೆಯ ನವಲಗುಂದದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಕಳಸಾರೋಹಣ ಜೊತೆಗೆ ಈ ನವಲಗುಂದ ಕಾಮಣ್ಣನ ಹಬ್ಬದ ಹೋಳಿ ಹಬ್ಬದ ಸಂಭ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಅಸಂಖ್ಯಾತ ಸದ್ಭಕ್ತರು ತಾವು ಬಂದಿದ್ದೀರಿ. ಗುರು ಹಿರಿಯರು ಬಂದಿರಿ, ಪೂಜ್ಯರು ಬಂದಿರಿ, ತಾಯಂದ್ರು ತಾವು ಬಂದಿರಿ. ಸರ್ತಿ ಸಾಧನೆಗೆ ಈ ರೀತಿ ಒಳ್ಳೆ ಶಿಸ್ತಿನಂತೆ ಶಾಂತ ರೀತಿಯಿಂದ ಈ ರಾಮಲಿಂಗ ಕಾಮಣ್ಣನ ದರ್ಶನವನ್ನೇ ತಾವು ಪಡ್ಕೊಂಡೇನೈತಿ ಅನುಗ್ರಹಿತರಾಗಬೇಕು, ತಾವು ಪರಮ ಪಾವನರಾಗಬೇಕು, ತಾವು ಕೃತಾರ್ಥರಾಗಬೇಕು ಅನ್ನೋ ಭಕ್ತರನ್ನ ಮಾಡ್ಕೊತೇನೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೆ ದರ್ಶನದ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ದರ್ಶನಾರ್ಥಿಗಳ ನೀತಿ ಶಾಂತ ರೀತಿಯಿಂದ ದರ್ಶನವನ್ನು ಪಡ್ಕೊಂಡು ನವಲಗುಂದದ ಶ್ರೀರಾಮಲಿಂಗ ಕಾಮಣ್ಣನಿಂದ ತಾವು ಅನುಗ್ರಹಿತರಾಗಬೇಕು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸದ್ಭಕ್ತರಿಗೂ ಹೃತ್ಪೂರ್ವಕ ಸ್ವಾಗತ.
ನಮಸ್ಕಾರ ವೀಕ್ಷಕರೇ, ನಾನು ಗಜಾನನ್ ಕಾಟಿಗರ್. ಇವತ್ತು ನಾನು ನವಲಗುಂದದ ಶ್ರೀ ರಾಮಲಿಂಗಪ್ಪನ ಓಣಿಯಲ್ಲಿರೋ ಶ್ರೀ ರಾಮಲಿಂಗಪ್ಪನ ಓಣಿಯಲ್ಲಿ ಪ್ರತಿಷ್ಠಾಪಿಸಿರೋ ಕಾಮಣ್ಣನನ್ನ ನಾನು ನೋಡಕ್ ಬಂದಿದ್ದೀನಿ. ಈ ಒಂದು ಹೋಳಿ ಹಬ್ಬದ ಉತ್ಸವಕ್ಕೆ ತಾಯಂದ್ರು ಕೂಡ ಬಂದಿದ್ದಾರೆ. ಪ್ರತಿ ವರ್ಷನೂ ಕೂಡ ಸಾಕಷ್ಟು ಜನ ಈ ನವಲಗುಂದದ ಕಾಮಣ್ಣನನ್ನ ನೋಡಕ್ ಬರ್ತಾರೆ. ಇಲ್ಲಿ ಬಂದು ಹರಕೆಯನ್ನ ಹೊತ್ತು ತಮ್ಮ ಇಷ್ಟಾರ್ಥಗಳನ್ನ ಪೂರೈಸಿಕೊಂಡಿರೋ ಭಕ್ತರು ಏನಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನ ಇವಾಗ ತಮ್ಮ ಮುಂದೆ ಹೇಳ್ತಾರೆ. ಬನ್ನಿ ಈ ತಾಯಂದ್ರಿಗೆ ಮಾತಾಡೋಣ. ನಮಸ್ಕಾರ. ನವಲಗುಂದದ ಕಾಮಣ್ಣನ ಉತ್ಸವಕ್ಕೆ ನೀವು ಬರ್ತಾ ಇದ್ದೀರಿ ಪ್ರತಿ ವರ್ಷ. ಇಲ್ಲಿ ನಿಮಗೆ ಏನ್ ಅನ್ಸಿದೆ? ಇದ್ರ ಬಗ್ಗೆ ಈ ಕಾಮಣ್ಣನ ವಿಶೇಷತೆ ಏನು ಅಂತ ನಿಮ್ಗೆ ಅನಿಸ್ತಾ ಇದೆ? ಸ್ವಲ್ಪ ಹೇಳ್ತೀರಾ? ನಾವು ವರ್ಷ ಬರ್ತೇವಿ, ಚೆನ್ನಾಗಿ ಆಗತ್ತೆ. ಇಲ್ಲಿ ಬಹಳ ಸತ್ಯ ಐತಿ ಕಾಮಣ್ಣಂದು. ನಮ್ದ ಈಡೇರಕ್ಕೆ ಅನ್ಕೊಂಡದ್ದೆಲ್ಲ ಈಡೇರಿಸಾಕತ್ತ ನಾವ. ಹಂಗಾಗಿ ನಾವು ತಪ್ಪದೇ ವರ್ಷ ಬರ್ತೇವಿ ಇಲ್ಲಿ. ತುಂಬಾ ಸಂತೋಷ ಮೇಡಮ್. ನಮ್ಮ ಹೆಸರು ಗೊತ್ತಾಗಿತ್ತ? ನಾವು ನೀತಾ ಅಂತ, ನೀತಾ ಕೋರಿ ಹುಬ್ಳಿಯಿಂದ ನೀತಾ ಕೋರಿ ಅವರು ಹುಬ್ಳಿಯಿಂದ ಬಂದಿದ್ದಾರೆ. ಈಗ ಇನ್ನೊಬ್ರು ತಾಯಂದ್ರು ನಮ್ ಜೊತೆ ಇದ್ದಾರೆ. ತಾಯಿಯವರು ನಿಮ್ಮ ಹೆಸರೇನು? ಪ್ರೇಮಿಳಾ ದಲ್ಬಜನ್ ಅಂತ. ಇವರು ಈ ನವಲಗುಂದದ ಕಾಮಣ್ಣನನ್ನ ನಡ್ಕೊಳ್ತಾ ಇದ್ದಾರೆ. ಬನ್ನಿ ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ ಇವಾಗ. ನಾವು ವರ್ಷ ಬರ್ತೀವಿ. ಎಲ್ಲಾ ಮನಸ್ಸೊಳಗ್ ಮಾಡಿದ್ದೆಲ್ಲ ಆಗತ್ತೆ. ನೀವೇನಂತ ಹರಕೆ ಹೊತ್ಕೊಂಡು ಹೋಗಿದ್ರಿ? ನಾವು ಮನಿ ಆಗ್ಲಿ ಅಂತ, ಮಗಳ ಮದ್ವೆ ಆಗ್ಲಿ ಅಂತ ಎಲ್ಲ ಆಗಿದೆ. ಎಲ್ಲ ಆಗಿದೆ. ತುಂಬಾ ಸಂತೋಷ. ಅಲ್ಲ, ನಾವು ಹುಬ್ಳಿಂದ ಬರ್ತಾ ಇದೀವಿ ಸರ್. ನಾವ್ ಅನ್ಕೊಂಡಿದ್ದ ಆಗೇತ್ರಿ. ಮನಿ ಕಟ್ಸಿದ್ವಿ. ಎಲ್ಲ ಮನಿ ಆಗ್ಲಿ ಅಂತ ಹೇಳಿ ನೀವೇನಂತ ಬೇಡ್ಕೊಂಡು ಚಲೋ ಆಗ್ಲಿ, ಮನಿ ಆಗ್ಲಿ, ನಾವು ಇದು ಕೊಡ್ತೀವಿ, ಬೆಳ್ಳಿ ಚಕ್ರಿ ಅದನ್ನ ಬೇಡ್ಕೊಂಡು ಹೋಗಿದ್ವಿ. ಮನಿ ಕಟ್ಸಿದ್ವಿ. ಆಯ್ತು, ಒಳ್ಳೇದಾಗೈತಿ. ವರ್ಷ ಬರ್ತೇವ್ರಿ ಸರ್. ಆಯ್ತು ರೀ, ನಮಸ್ಕಾರ. ನಾ ಹಾನಗಲ್ಲಿಂತ್ರ ಬಂದಿದ್ದೇನೆ. ವರ್ಷ ಬರ್ತೇನೆ ನವಲಗುಂದ ಕಾಮಣ್ಣನಿಗೆ. ನಮಗೆ ಮನಿ ಆಗಿದ್ದಿಲ್ಲ, ಮನಿ ಆಯ್ತು. ಆಮೇಲೆ ಮದುವೆ ಆಗಿದ್ದಿಲ್ಲ, ಮದುವೆ ಆಯ್ತು. ತುಂಬಾ ಸತ್ಯ ಇದೆ ಇಲ್ಲಿದು. ಎಲ್ಲರೂ ನಡ್ಕೊಳ್ಳಿ, ನಮ್ಮಂತೆನೆ ಇರ್ರಿ. ಅವನ್ಗೆ ನಡ್ಕೊಂಡ್ರೆ ಯಾರು ಕೈನೂ ಬಿಡೋದಿಲ್ಲ. ಅವನ ಪಾದಕ್ಕೆ ಮುಟ್ಟಿಸ್ಬೇಕು. ಛತ್ರಿ ತಗೊಂಡೋಗಿ ಛತ್ರಿ ಅವನ್ಗೆ ಹರಕೆ ಕೊಡ್ಬೇಕು. ಮತ್ತೊಂದು ನಾನು 2 ಹರಕೆ ಕೊಟ್ಟಿದ್ದೇನೆ. ನಾ ಶೀತಲ್ ಕಬ್ಬೂರ್ ಅಂತ ಹಾನಗಲ್ಲಿಂತ್ರ ಬಂದಿದ್ದೇನೆ ನಾನು. ನೋಡಿದ್ರಲ್ಲ ವೀಕ್ಷಕರೇ, ನವಲಗುಂದದ ಕಾಮಣ್ಣನನ್ನ ಹರಕೆಯನ್ನ ಹೊತ್ತು ಬಂದಿರತಕ್ಕಂತಹ ಭಕ್ತಾದಿಗಳು ಈ ವರ್ಷ ಅವ್ರು ಏನ್ ಹರಕೆಯನ್ನ ಹೊತ್ಕೊಂಡಿರ್ತಾರೆ ಅದಕ್ಕೆ ಅಂತಾನೆ ಕೆಲವೊಂದು ವಸ್ತುಗಳನ್ನ ಆ ಕಾಮಣ್ಣನ ಪಾದಕ್ಕೆ ಇಟ್ಟು ಅವ್ರ ಮನೆಗೆ ಹೋಯ್ತಾರೆ. ಆ ಬೆಳ್ಳಿಯ ವಸ್ತುವನ್ನ ಅವ್ರೇನ್ ಮನೆಗೆ ತಗೊಂಡು ಹೋಗಿರ್ತಾರಲ್ಲ, ಅವರ ಹರಕೆ ಈಡೇರಿದ ಮೇಲೆ ಆ ಕಾಮಣ್ಣನಿಗೆ ಮತ್ತೊಂದು ಅಂದ್ರೆ ಇವಾಗ ಮನೆ ಆಗ್ಲಿ ಅಂತ ಬೇಡ್ಕೊಂಡಿರೋರು ಒಂದು ಛತ್ರಿಯನ್ನ ಅವನ ಪಾದಕ್ಕೆ ಇಟ್ಟು ಅದನ್ನ ಮನೆಗೆ ಒಯ್ದು ಪೂಜೆ ಮಾಡಿ ಸ್ವಂತ ಮನೆ ಆದ್ಮೇಲೆ ಅವರು ಒಂದು ಛತ್ರಿಯ ಜೊತೆಗೆ ಇನ್ನೊಂದು ಬೆಳ್ಳಿ ಛತ್ರಿಯನ್ನ ಆ ನವಲಗುಂದದ ಕಾಮಣ್ಣನಿಗೆ ಒಪ್ಪಿಸಿ ಆ ನವಲಗುಂದದ ಕಾಮಣ್ಣನಿಂದ ಇವರು ಕೃತಾರ್ಥರಾಗ್ತಾರೆ. ಇದೇ ತರ ತಾವು ಕೂಡ ನವಲಗುಂದದ ಕಾಮಣ್ಣನನ್ನ ತಾವು ನೋಡೋಕೆ ಬರ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ನಿಮಗೂ ಕೂಡ ಥ್ಯಾಂಕ್ಸ್. ನಮ್ಗೆ ಇಷ್ಟು ಮಾತಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದ. ಸುರದ್ರೂಪಿಯು ಸುಂದರಾಂಗನು ಚಂದುಳ್ಳ ಚಲುವನಾಗಿರೋ ಧನಸ್ಸನ್ನ ಹಿಡಿದು ಪುಷ್ಪ ಬಾಣ ಬಿಡೋ ನವಲಗುಂದದ ಶ್ರೀ ರಾಮಲಿಂಗ ಕಾಮಣ್ಣನನ್ನು ನೋಡಲು
ಈ ಮಹಾಮಂಟಪದ ಒಡ್ಡೋಲಗದಲ್ಲಿ ಅಪಾರ ಭಕ್ತ ಜನ ಸಾಗರವೇ ಹರಿದು ಬಂದಿದೆ. ಛತ್ರಿ ತೋರಿಸ್, ಛತ್ರಿ 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 ಹಳೆದೈತಲ್ಲ ಕೈಯ ನಡೀತೈತೆ ಇನ್ನೊಂದು ಪಾದ ಕೊಡಿದೇವ ಪಾದ ಪಾದ ದೇವಿ ಇನ್ನೊಂದು ಪಾದ ಕೊಡಿ ಇನ್ನೊಂದು ಪಾದ ರೊಕ್ಕ ಕೊಡಿ ತೊಟ್ಲ ತೊಟ್ಲ ತೋರಿಸ್ಮಾ, ತೊಟ್ಲ ಐತಿ. ಹಾ ತೊಟ್ಲ ತೋರಿಸ್ಮಾ. ಆವಿ ಹಳೆದೈತಲ್ಲ ಈಗ ಹಳೆದೈತಲ್ಲ ಕೈಯ ಇಲ್ಲೇ ಎಲ್ಲಾ ಕಡೆಯ ಊರಿನ ಜನ ಬಹಳ ಭಕ್ತಿಯಿಂದ ನಡ್ಕೊಂತಾರೆ. ಇಲ್ಲೇ ಬೇಡ್ಕೊಂಡು ಹೋಗಿರೋ ಹರಕೆ ಏನೈತಿ ಬಹಳ ಲಘುನ ಈಡೇರ್ತೈತಿ. ಮದ್ವೆ ಆಗ್ಲಾರ್ದವ್ರಿಗೆ ಮದ್ವೆ ಆಗ್ಲಿ ಅಂತ ಬೆಳ್ಳಿ ಬಾಸಿಂಗ ಶ್ರೀರಾಮಲಿಂಗ ಕಾಮಣ್ಣನ ಪಾದಕ್ಕಿಟ್ಟ ಮನಿಗ್ ಒಯ್ತಾರೆ. ಇರಾಕ್ ಒಂದ ಸ್ವಂತ ಮನಿ ಆಗ್ಲಿ ಅಂತ ಬೆಳ್ಳಿ ಛತ್ರಿ ಒಯ್ತಾರೆ. ಕಣದೃಷ್ಟಿ ಆಗ್ಬಾರ್ದಂತ ಹೇಳಿ ಕಣಬಟ್ಲ ಕ್ವಾರಿ ಮೀಸಿ ಒಯ್ತಾರೆ. ಆಮೇಲೆ ಬೆಳ್ಳಿಯ ತೊಟ್ಟಿಲು ಗುಂಡ್ಗಡಿಗೆ ಮನಿಗ್ ಒಯ್ದ ಪೂಜೆ ಮಾಡಿದ್ರೆ ಮಕ್ಕಳಾಗ್ಲಾರ್ದವ್ರಿಗೆ ಈ ನವಲಗುಂದದ ಶ್ರೀ ರಾಮಲಿಂಗ ಕಾಮಣ್ಣ ಸಂತಾನ ಭಾಗ್ಯವನ್ನ ಕೊಡ್ತಾನೆ. ಆರೋಗ್ಯ ಆಯುಷ್ಯಕ್ಕಾಗಿ ಕುದುರೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಳ್ಳಿ ಹಸ್ತ, ನೌಕರಿ ಉದ್ಯೋಗ ವ್ಯಾಪಾರದಾಗ ಯಶಸ್ಸನ್ನ ಕಾಣಬೇಕಂದ್ರೆ ಬೆಳ್ಳಿ ಪಾದ ಈ ನವಲಗುಂದದ ಕಾಮಣ್ಣನ ಪಾದಕ್ಕಿಟ್ಟ ಸಾಮಾಡ್ಕೊಂಡ ಹರಕಿ ಬೇಡ್ಕೊಂಡು ಹೋಗೋ ಸದ್ಭಕ್ತರಿಗೆ ಬೇಡಿದ ವರ ಕೊಡೋ ಮಹಾಮಹಿಮನಾಗಿರೋ ಮಹಿಮಾವಂತನಾಗಿರೋ ನವಲಗುಂದದ ಕಾಮದೇವನನ್ನ ನೀವು ನಡ್ಕೋಬೇಕ, ಪಡ್ಕೋಬೇಕ. ಇಂತು ಮಂಗಲಂ. ನಮಸ್ಕಾರ ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ನವಲಗುಂದದ ನಿವಾಸಿ ಶ್ರೀ ಹುತ್ತಪ್ಪ ಹುತ್ತಣ್ಣವರಿಗೆ ನಮಸ್ಕಾರ. ತಾವು ಇದೇ ಊರಿನವ್ರ? ನವಲಗುಂದ ತಾಲೂಕ್ನವ್ರೆ. ನವಲಗುಂದದ ಕಾಮಣ್ಣ ಅಂತಂದ್ರೆ ತುಂಬಾನೇ ಪ್ರಸಿದ್ಧ ಪಡೆದಿರೋದು, ತುಂಬಾ ಪ್ರಖ್ಯಾತವಾಗಿರೋದು, ತುಂಬಾ ಜನ ಬರ್ತಾರೆ. ಈ ನವಲಗುಂದದ ಕಾಮಣ್ಣನ ವಿಶೇಷತೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಹೌದು, ಇದ ನವಲಗುಂದ ಕಾಮಣ್ಣ ರಾಮಲಿಂಗ ಕಾಮಣ್ಣ ಅಂತ ಹೆಸರು. ಇದ ರಾಮಲಿಂಗ ಕಾಮಣ್ಣ ಅಂತಂದ ಹೆಸರು. ಇಲ್ಲಿ ಪ್ರತಿಯೊಬ್ರು ಏನಾರ ಹರಿಕೆ ಇದ್ರ ಅವ್ರು ಬೇಡ್ಕೊಂಡು ಹೋದ ಒಂದು ವರ್ಷದ ಇದಕ್ಕ ಅದ ಹರಿಕೆ ಅನ್ನೋದು ಬೇಡ್ಕೊಂಡು ಹೋಗಿದ್ದಂತ ಇನ್ನೊಂದ್ಸಲ ಇದ ಬೇಡ್ಕೊಂಡ್ ಹೋದ ಕ್ಷಣ ಮರನೇ ವರ್ಷ ಅವ್ರದ್ದು ಹರಿಕೆಲ್ಲಾ ಸಕ್ಸಸ್ ಆತಂದ್ರಿ. ಅವ್ರು ಬಾಸಿಂಗ ಒಯ್ಲಿ, ಒಂದ್ ಛತ್ರಿ ಒಯ್ಲಿ, ಪಾದ ಒಯ್ಲಿ, ಛತ್ರಿ ಒಯ್ಲಿ, ಏನೇನ್ ಅವ್ರ ಬೇಡ್ಕೊಂತಾರಲ್ಲ ಅದೆಲ್ಲ ಸಕ್ಸಸ್ ಆಗುವಂತ ಸಂಭವ ಬಾಳ ಐತಿ. ಆಗ್ಯಾವು. ನೂರಾರು ಜನರು ನಮ್ಮ ಸಮ್ಮುಖದಾಗ ತಗೊಂಡ್ ಹೋಗ್ಯಾರ. ಅವ್ರೆಲ್ಲ ಆಗ್ಯಾವ. ಮೊದಲನೇ ವರ್ಷ ತಗೊಂಬಂದ ಎಲ್ಲಾ ಅವ್ರು ಹೊಳೆ ಮರು ಇದನ್ ಬೇಡ್ಕೊಂಡ್ ಈಗ ಬಾಸಿಂಗ ಹೋದವ್ರು ಹೊಳ್ಳಿ ಮರು ವರ್ಷ ಮದ್ವೆ ಆತಂದ್ರ ಹೊಳ್ಳಿ ಬಾಸಿಂಗ ಜೊತೆ ಇನ್ನೊಂದು ಬಾಸಿಂಗ ತಗೊಂಡ್ ಬಂದ್ ರಾಮಲಿಂಗ ಕಾಮಣ್ಣ ಪಾದಕ್ಕ ಅರ್ಪಿಸಿ ಮತ್ ಇದು ಮಾಡ್ಕೊಂತಾರ, ಹೊಕ್ಕಾರ. ಹಂಗಂದ್ರೆ ಈಗ ನವಲಗುಂದ ಕಾಮಣ್ಣಗೆ ಮದ್ವೆ ಆಗ್ಲಿ ಅಂತ ಹೇಳಿ ಬಾಸಿಂಗ ತಂದು ಕೊಡ್ತಾರ. ನೋಡ್ರಿ, ಈ ವರ್ಷ ಬಾಸಿಂಗ ಒಯ್ದವ್ರ ಏನೈತಿ ಅದನ್ನ ಮನ್ಯಾಗಿಟ್ಟ ಪೂಜೆ ಮಾಡ್ಬೇಕ. ಪೂಜೆ ಮಾಡಿದ ಮೇಲೆ ಮುಂದಿನ ವರ್ಷ ಅವ್ರ ಹರಕಿ ಅದ ಈಡೇರಿದ್ಮೇಲೆ ಮತ್ತೆ ಇಲ್ಲಿ ಬಂದ ಆ ರಾಮಲಿಂಗ ಕಾಮಣ್ಣನ ಅದನ್ನ ಪಾದಕ್ಕೆ ಒಂದ್ ಒಯ್ದಿರ್ತಾರಲ್ಲ ಅವ್ರು ಎರಡನ್ನ ಇಡ್ಬೇಕಾಗ್ತದೆ, ಜೋಡಾಗಿ ಇಡ್ಬೇಕು. ಹಿಂಗ ಬಾಸಿಂಗನು ಮದ್ವೆ ಆಗ್ಲಾರ್ದವ್ರಿಗೆ ಬಾಸಿಂಗ, ಮಕ್ಕಳ ಆಗ್ಲಾರ್ಗೆ ತೊಟ್ಲ, ಈಗ ಮನಿ ಹಾಕಲಾರ್ಗೆ ಅದು ಛತ್ರಿ ಜಗಳ ಮಾಡಾಕ, ಸೂರ್ಯ ಇರ್ಲಾರ್ದವ್ರಿಗೆ ಮನಿ ಆಗ್ಲಿ ಅಂತ ಹೇಳಿ, ಸೂರ್ಯ ಇರ್ಲಾರ್ದವ್ರಿಗೆ ಮನಿ ಆಗ್ಲಿ ಅಂತ ಹೇಳಿ ಛತ್ರಿ. ಮತ್ತ ಇದು ಗಂಡು ಮಕ್ಕಳಿಗೆ ಬೇಕಂದ್ರ ಮೀಸಿ, ಗುಣಗಟ್ಟಿಗೆ. ಅಂದ್ರೆ ಗಂಡು ಮಕ್ಕಳಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳೋರು ಏನೈತಿ ಕಣಬಟ್ಲ ಮತ್ತು ಕ್ವಾರಿ ಮೀಸಿ ಏನೈತಿ ರಾಮಲಿಂಗನ ಕಾಮಣ್ಣನ ಪಾದಕ್ಕಿಟ್ಟು ಅದನ್ನ ಮನೆಗೆ ಒಯ್ದು ಪೂಜೆ ಮಾಡಿದ್ದಾದ್ರೆ ಗಂಡ ಸಂತಾನ ಆಕೈತಿ ಅನ್ನೋದು ಒಂದು ವಾಡಿಕೆ. ಬರ್ರಿ ಬರ್ರಿ ಗುರುಗಳ. ಪೂಜಾರಿಗೆ ನಮಸ್ಕಾರ. ಇವ್ರು ನವಲಗುಂದ ತಾಲೂಕದ ಹಿರಿಯರು ನಮ್ ಜೊತೆಗದಾರ. ತಮ್ಮ ಹೆಸರು ಸರ್? ಡೋಣಿ ಅಂತಂದ್ರೆ ಪಂಚಾಯತಿ ಕಾರ್ಯದರ್ಶಿ.
ಹನುಮಂತ ಈ ಕಾಮಣ್ಣ ದೇವ್ರ ನಡ್ಕೊಂಡವ್ರಿಗೆ ಎಲ್ಲರಿಗೂ ದೇವ್ರು ಒಳ್ಳೇದನ್ನ ಮಾಡಣ, ಎಲ್ಲಾ ಒಳ್ಳೇದಾಗೈತಿ. ಎಲ್ಲಾ ಒಳ್ಳೇದನ್ನ ಮಾಡಣ, ಎಲ್ಲರಿಗೂ ಒಳ್ಳೇದಾಗೈತಿ. ಇವ್ರು ನಮ್ಮ ತಾಲೂಕಾ ಅಧ್ಯಕ್ಷರು ಎಸ್ ಅವ್ರು ಹೇಳ್ತಾರೆ ಕಾಮಣ್ಣನ ನಡ್ಕೊಂಡ್ರೆ ಎಲ್ಲಾ ಅನುಕೂಲ ಆಕೈತಿ. ಹೇಳ್ರಿ ಕಾಮಣ್ಣಂದ ಏನ್ ವಿಶೇಷತೆ ಐತಿ ನಿಮ್ ಊರಾಗ ನವಲಗುಂದನ್ಯಾಗ? ಪ್ರತಿ ವರ್ಷ ಶ್ರೀ ರಾಮಲಿಂಗ ಕಾಮಣ್ಣಗ ಸಾಕಷ್ಟು ಜನ ಬಹಳಷ್ಟು ರಾಜ್ಯಗಳಿಂದ ಇಲ್ಲಿ ಬಂದು ಭೇಟಿ ಕೊಡ್ತಾರೆ, ತಮ್ಮ ಹರಕೆಗಳನ್ನ ಬೇಡ್ಕೊಂಡು ಹೋಗ್ತಾರೆ. ಆ ಹರಕೆಗಳನ್ನ ಬೇಡ್ಕೊಂಡು ಹೋದ್ಮೇಲೆ ಅದು ಪೂರ್ಣ ಆದ್ಮೇಲೆ ಅವ್ರು ಮತ್ತೆ ಇಲ್ಲಿ ಬಂದು ದರ್ಶನವನ್ನ ಪಡ್ಕೊಂಡು ಪಾವನರಾಗ್ತಾರೆ. ಹಿಂಗ ನಿಮ್ಮ ಅಭಿಪ್ರಾಯ ಏನೈತಿ? ಅವ್ರು ನಮ್ಮ ಅಭಿಪ್ರಾಯ ಏನೈತ್ರಿ, ಕಾಮಣ್ಣ ಚಲೋ ಐತ್ರಿ, ಬಹಳ ಚಲೋ ಐತ್ರಿ. ನಮ್ಮ ನವಲಗುಂದ ಕಾಮಣ್ಣ ನೋಡಕ ಉತ್ತರ ಕರ್ನಾಟಕ ಜನ ಎಲ್ಲಾ ಬರ್ತಾರ್ರಿ ಇಲ್ಲಿ. ಆ ದೇವ್ರ ಆಶೀರ್ವಾದ ಮಾಡಿದ್ರೆ ಇಡೀ ಪ್ರಪಂಚದ ಯಾರ ಎಲ್ಲಾರು ಬೆಳೆದು ಬರ್ತಾರ್ರಿ. ಎಲ್ಲಾರು ದೇವ್ರ ಆಶೀರ್ವಾದ ಒಳ್ಳೇದಾಗೈತಿ, ಎಲ್ಲರಿಗೂ ಕೆಟ್ಟ ಜನ ಇಲ್ಲ, ಎಲ್ಲರಿಗೂ ಒಳ್ಳೇದಾಗೈತಿ. ಕಾಮಣ್ಣ ಆಶೀರ್ವಾದ ಮಾಡಿಬಿಟ್ಟಾನ್ರಿ, ಎಲ್ಲರೂ ಬರ್ತಾರ. ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಂದ ಇಲ್ಲಿ ಊರಿಗೆ ಬರ್ತಾರ್ರಿ. ಎಲ್ಲಾ ರಾಷ್ಟ್ರಗಳಿಂದ ಮಹಾರಾಷ್ಟ್ರದಿಂದ ಬರ್ತಾರ. ಆದ್ರೆ ಒಳ್ಳೇದು ಐತ್ರಿ, ಒಳ್ಳೇದಾಗೈತ್ರಿ, ಒಳ್ಳೇದೈತ್ರಿ. ಟೋಟಲ್ ಮಕ್ಕಳು ಹುಡುಕ್ತಾನೆ, ಕಾಮಣ್ಣ ದೇವ್ರಿಗೆ ಜೈ ಜೈ. ಬಹಳ ಧನ್ಯವಾದ. ನವಲಗುಂದದ ಕಾಮಣ್ಣನಿಗೆ, ನವಲಗುಂದದ ಕಾಮಣ್ಣನಿಗೆ, ನವಲಗುಂದದ ಕಾಮಣ್ಣನಿಗೆ ಧನ್ಯವಾದ. ಥ್ಯಾಂಕ್ ಯು.